ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ. ಆ ದಿನ ಈಗ ಬಂತು. ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ 23 ಗುರುವಾರದಂದು ಬೆಂಗಳೂರಿನ ವಿವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ಸಂಜೆ 3ರಿಂದ 5ರವರೆಗೆ ನಡೆಯಲಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9972520155 9972252015. ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಮನಸ್ಸು, ದೇಹ ಮತ್ತು ನಮ್ಮ ನಡವಳಿಕೆ, ನಮ್ಮ ಬಿಹೇವಿಯರ್, ಮೈಂಡ್ ಬಾಡಿ ಬಿಹೇವಿಯರ್ ಕನೆಕ್ಷನ್, ಇದಕ್ಕೆ ನಾವು ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ. ನಮಗೆ ಗೊತ್ತು, ವಿ ಹ್ಯಾವ್ ಟು ಡೂ ಸರ್ಟನ್ ಥಿಂಗ್ಸ್ ಎವ್ರಿ ಡೇ ಅಂತ ಅಂದ್ಬಿಟ್ಟು ಆಗಲೇ ಹೇಳಿರ್ತಾರೆ. ಏನು, ವೆನ್ ಸಂಬಡಿ ಟರ್ನ್ಸ್ 40 or 50, ನಿಮ್ದು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿದೆ, ಯು ಹ್ಯಾವ್ ಟು ಎಕ್ಸಸೈಸ್ ಆನ್ ಎ ರೆಗ್ಯುಲರ್ ಬೇಸಿಸ್ ಅಂತ ಅಂದ್ಬಿಟ್ಟು ಮನಸ್ಸಿಗೇನಾದರೂ ಆದರೆ ನಮಗೆ ಗೊತ್ತು ಇದು ಮಾಡಬೇಕು ಅಂತ, ವಾಕಿಂಗ್ ಹೋಗಬೇಕು ಅಂತ ಗೊತ್ತು, ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತು, ಡಯಟ್ ಮಾಡಬೇಕು ಅಂತ ಗೊತ್ತು. ಆ ಮನಸ್ಸು ಒಂದು ಸ್ಥಿರವಾಗಿ ಇಲ್ಲದೆ ಇದ್ದಾಗ, ಮನಸ್ಸಿಗೆ ಅಫೆಕ್ಟ್ ಆಗಿದ್ದಾಗ, ಮನಸ್ಸು ವೆನ್ ಇಟ್ ಈಸ್ ಇನ್ ಎ ಲೋ ಮೂಡ್, ಅದು ನಮ್ಮ ಬಿಹೇವಿಯರ್ ಮೇಲೆ, ನಮ್ಮ ಹ್ಯಾಬಿಟ್ಸ್ ಮೇಲೆ ಅಫೆಕ್ಟ್ ಆಗತ್ತೆ. ಇದನ್ನು ನಾವು ತುಂಬ ಇನ್ನು ದೀರ್ಘವಾಗಿ ಆಲೋಚನೆ ಮಾಡಿ, ಇದೆಲ್ಲ ನಾವೇ ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟರೂ ಆಗಲ್ಲ. ಇದನ್ನು ಒಂದು ಗಮನಕ್ಕೆ ತರೋದು, ಬರೀ ನಮ್ಮ ದೇಹ ಮನಸ್ಸು ಒಂದೇ ಅಲ್ಲ, ನಮ್ಮ ದೇಹ ಮನಸ್ಸು ಮತ್ತು ನಮ್ಮ ನಡವಳಿಕೆ, ಇದನ್ನು ಮಾಡಿದಾಗ ಇದಕ್ಕೆ ಮತ್ತೆ ಇನ್ಯಾವುದೂ ಪರಿಹಾರ ಇಲ್ಲ. ಜ್ಞಾನದಿಂದನೇ ಪರಿಹಾರ. ಆವಾಗ ಏನು ಮಾಡಬೇಕು, ನಮಗೆ ನಡವಳಿಕೆ ಸರಿಯಾಗಿ, ನಮ್ಮ ಹ್ಯಾಬಿಟ್ಸನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ, ಇದರ್ ವಿ ನೀಡ್ ಟು ಯೂಸ್ ಅವರ್ ವಿಲ್ ಪವರ್. ಏನಾದರೂ ಆಗಲಿ ನಾನು ಇದನ್ನು ಮಾಡಲೇಬೇಕು, ಇಲ್ಲದೆ ಹೋದರೆ ನನಗೊಬ್ಳಿಗೆ ಎಲ್ಲ ಫ್ಯಾಮಿಲಿ ಮೇಲೂ ಅಫೆಕ್ಟ್ ಆಗತ್ತೆ ಅಂತ ನಾವು ಬಹಳಷ್ಟು ವಿಲ್ ಪವರ್ ಉಪಯೋಗಿಸಿ ಅದನ್ನು ಮುಂದೆ ತರಬೇಕು. ನಮಗೆ ಗೊತ್ತು, ಬರೀ ವಿಲ್ ಪವರ್ ಎಷ್ಟೊಂದು ಸಲ ಉಪಯೋಗಿಸೋಕ್ಕಾಗಲ್ಲ ಅಂತ. ಅದಕ್ಕೇನೆ ಇದು ಜ್ಞಾನವೇ ಔಷಧಿ. ವಿಲ್ ಪವರು ಕೂಡ ಜ್ಞಾನನೇ. ವಿಲ್ ಪವರ್ ಈಸ್ ಆಲ್ಸೋ ಜ್ಞಾನ. ಬರೀ ವಿಲ್ ಪವರ್ ಒಂದೇ ಅಲ್ಲ, ವಿವೇಚನಾ ಶಕ್ತಿ, ವಿವೇಕ, ಇದು ತಿಳಿಸ್ತಾ ಇರೋದು ವಿವೇಕ ಹೆಚ್ಚಿಸೋದಕ್ಕೆ, ಅದ್ರ ಜೊತೆಗೆ ನಮ್ಮ ಸೆಲ್ಫ್ ಅವೇರ್ನೆಸ್ ಹೆಚ್ಚೋದಕ್ಕೆ. ಈ ಮೂರೂ ಸೇರಿ ವಿಲ್ ಪವರ್, ಸೆಲ್ಫ್ ಅವೇರ್ನೆಸ್ ಮತ್ತು ಡಿಸರ್ನಿಂಗ್ ಪವರ್, ವಿವೇಚನಾ ಶಕ್ತಿ, ಇದು ಮೂರನ್ನು ಹೆಚ್ಚಿಸ್ಕೊಂತ ನಾವು ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆ, ಅದನ್ನು ಸರಿಯಾದ ರೀತಿಯಲ್ಲಿ ತರಿಸ್ಬೇಕು. ಇದಕ್ಕಿಂತನೂ ಹೆಚ್ಚಾಗಿ ಮತ್ತಿನ್ನೂ ಒಂದು ಅಂಶ ಇದೆ. ಏನದು? ಮೈಂಡ್, ಬಾಡಿ, ಬಿಹೇವಿಯರ್. ಇದು ಮೂರನಿಂದನೂ ಕೂಡ ನಮ್ಮ ಪರಸ್ಪರ ಸಂಬಂಧಗಳಿಗೆ ಅಫೆಕ್ಟ್ ಆಗತ್ತೆ ಅನ್ನೋದು. ದಿಸ್ ಮೈಂಡ್ ಬಾಡಿ ಬಿಹೇವಿಯರ್ ಕನೆಕ್ಷನ್ ultimately affects our relationship, not just our health, not just our well-being, but affects our interpersonal relationships. ಇದನ್ನು ಒಂದು ತಿಳ್ಕೊಂಡ್ರೆ, ಅಗೈನ್ ಆಸ್ ಎ ಸೆಡ್, ಜ್ಞಾನದಿಂದನೇ ಇದನ್ನು ನಾವು ಆಚೆ ಬರೋದು. ಯಾವ ಥರ ಜ್ಞಾನ? ನಮ್ಮ ವಿಲ್ ಪವರ್, ದಟ್ ಈಸ್ ಪಾರ್ಟ್ ಆಫ್ ನಾಲೆಡ್ಜ್. ನಮ್ಮ ಸೆಲ್ಫ್ ಅವೇರ್ನೆಸ್ ಹೆಚ್ಚಬೇಕು, ದಟ್ ಈಸ್ ಪಾರ್ಟ್ ಆಫ್ ನಾಲೆಡ್ಜ್. ನಮ್ಮ ವಿವೇಚನಾ ಶಕ್ತಿ, ಡಿಸರ್ನಿಂಗ್ ಪವರ್ ಹೆಚ್ಚಬೇಕು, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ನಾಲೆಡ್ಜ್. ಸೊ ದಿಸ್ ನಾಲೆಡ್ಜ್ ಬಿಕಮ್ಸ್ ಮೆಡಿಸನ್. ಆ ಪರಸ್ಪರ ಸಂಬಂಧಗಳಿಗೆ ಅಫೆಕ್ಟ್ ಆಗತ್ತೆ ಅಂತ ಹೋಲ್ ಫ್ಯಾಮ್ಲಿಗೆ ಅರ್ಥ ಆದಾಗ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು, ಒಬ್ರಿಗೆ ಏನಾದರೂ ಒಂದು ಕಷ್ಟ ಆದಾಗ ಮತ್ತಿನ್ನೊಬ್ರು ದೇ ಹ್ಯಾವ್ ಟು ರೈಸ್ ಟು ದಟ್ ಲೆವೆಲ್. ಇನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡೋದು ಅನ್ನೋದು. ಒಂದು ರೀತಿ ನಾವು ಮನಸ್ಸನ್ನು ಅಗಿತಾ ಹೋಗ್ತಾ ಇದ್ವಿ, ಅಂದರೆ ಅದನ್ನು ಓಪನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಆಲೋಚನೆಗಳು ಹೇಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥ ಆಯಿತು. ದೇಹದ ಮೇಲೆ ಅಂದರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥ ಆಯಿತು. ಅಷ್ಟೇ ಇಲ್ಲ, ಅದು ವರ್ತನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ. ಆ ವರ್ತನೆ ಅಷ್ಟೇ ಇಲ್ಲ, ಈ ವರ್ತನೆಯೇ ನಮ್ಮ ಪರಸ್ಪರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ. ಅಂದರೆ ಅದೊಂಥರ ಎಂಡ್ ರಿಸಲ್ಟು.
ಆಲೋಚನೆಯಿಂದ ಶುರುವಾಗೋದು ಇಲ್ಲಿ ಮುಂದೆ ಪರಸ್ಪರ ಸಂಬಂಧಗಳವರೆಗೂ ಕೂಡ ಹೇಗೆ ಪರಸ್ಪರ ಸಂಬಂಧವನ್ನ ಹೊಂದಿದೆ. ಆಲೋಚನೆ ಮನಸ್ಸಿನದಾದ್ರೆ ಅದು ದೇಹ, ದೇಹದ್ದು ಹಾಗೆ ವರ್ತನೆ, ವರ್ತನೆಯ ಮೂಲಕ ಅದು ನಮ್ಮ ಸಂಬಂಧಗಳ ಮೇಲೆ. ಅಂದ್ರೆ ಎಷ್ಟು ಸೂಕ್ಷ್ಮವಾದ ಗ್ರಹಿಕೆ ನಮಗೆ ಇರಬೇಕು ಅಂತ ಅನಿಸ್ತಾ ಇದೆ. ನನಗೆ ಉಷಾ ಮೇಡಮ್ ಮಾತು ಕೇಳಿದ ಮೇಲೆ ಅನಿಸ್ತಾ ಇದೆ, ನಾವು ನಮ್ಮ ಆಲೋಚನೆಗಳನ್ನೇನೋ ಗಮನಿಸ್ಕೊಳ್ತೀವಿ, ಆದರೆ ಬೇರೆಯವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅದು ನಮಗೆ ಗೊತ್ತಾಗದೆ ಹೋಗ್ಬೋದು, ಗೊತ್ತಾಗಲ್ಲ ನಿಜ. ಆದರೆ ಅವರ ವರ್ತನೆಯನ್ನು ನೋಡಿದಾಗ, ಆ ವರ್ತನೆಯಲ್ಲಿ ಬದಲಾವಣೆಗಳನ್ನು ಕಂಡಾಗ ನಮಗನ್ಸುತ್ತೆ, ಓ ಇದರ ಮೂಲ ಆಲೋಚನೆಯಲ್ಲಿಯೇ ಬದಲಾವಣೆ ಆಗಿದೆ ಅನ್ನೋದು. ಅದು ಸಕಾರಾತ್ಮಕವಾಗಿರಬಹುದು, ನಕಾರಾತ್ಮಕವಾಗಿರಬಹುದು. ಒಂದು ಕುಟುಂಬದಲ್ಲಿ, ಒಂದು ಪರಸ್ಪರ ಸಂಬಂಧಗಳಲ್ಲಿ ಬೇರೆಯವರ ವರ್ತನೆಗಳ ಮೂಲಕವೂ ಕೂಡ ಅವರನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಸಾಧ್ಯ ಆಗಬೇಕು. ಖಂಡಿತ ಇದು ಪರಸ್ಪರರನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಪರಸ್ಪರರು ತುಂಬ ಸಂತೋಷವಾಗಿ ಇರೋದಕ್ಕೆ ಬಹಳ ಮುಖ್ಯ. ಬೇರೆಯವರು ಕೂಡ ಹೇಗೆ ಯೋಚಿಸ್ತಿದ್ದಾರೆ, ಅವರ ಭಾವನೆಗಳು ಏನು ಅನ್ನೋದನ್ನು ಕೂಡ ನಾವು ಗ್ರಹಿಸಬಹುದು ಅಂತ ಅನಿಸುತ್ತೆ. ಬಹುಶಃ ನಮ್ಮ ಆಲೋಚನೆಗಳಿಂದ ಶುರುವಾದಂಥ ಈ ಒಂದು ಸರಣಿಯಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಸಂಗತಿಗಳನ್ನು ತಗೋತಾ ಇದ್ದೀವಿ. ಅಂದರೆ ಒಂದು ರೀತಿ ನನಗೆ ಅನಿಸುತ್ತೆ, ಭೂಮಿಯನ್ನು ಅಗಿತಾ ಇದ್ದೀವಿ, ಏನೇನು ಸಿಗ್ತಾ ಇದೆಯೋ ಅದನ್ನೆಲ್ಲವನ್ನು ಬೆರಗಿನಿಂದ ನೋಡ್ತಾ ಇದ್ದೀವಿ ಅನ್ನೋ ಹಾಗಾಗಿದೆ. ಮನಸ್ಸನ್ನು, ಅದರ ಒಟ್ಟು ಕಾರ್ಯವ್ಯಾಪ್ತಿಯನ್ನು ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಮೇಡಮ್? ಖಂಡಿತ ಸುಧಾ, ನೀವು ತುಂಬ ಚೆನ್ನಾಗಿ ಸಮಪ್ ಮಾಡಿದ್ರಿ. ನಿಜ, ಆಲೋಚನೆಯಿಂದ ಶುರುವಾಗತ್ತೆ. ಬಟ್ ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಅರ್ಥ ಮಾಡ್ಕೊಳ್ಳೋಣ ಅಂತೆ. ಆಲೋಚನೆ ಬರೀ ಆಲೋಚನೆಗಳಾಗಿ ನಿಲ್ಲಲ್ಲ. ಆಲೋಚನೆ ಇದು ಒಂದು ಪ್ರಿಕರ್ಸರ್ ಫಾರ್ ಅ ಫೀಲಿಂಗ್. ಫೀಲಿಂಗ್ ಅಂದರೆ ಭಾವನೆಗಳು, ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ಎಕ್ಸ್ಪ್ರೆಸ್ಡ್ ಅಟ್ ದ ಲೆವೆಲ್ ಆಫ್ ದ ಬಾಡಿ. ಅದು ಒಂದೇ ಅಲ್ಲ, ಅದು ವೆನ್ ಇಟ್ ಗೋಸ್ ಟು ದ ಫೀಲಿಂಗ್ಸ್ ಲೆವೆಲ್, ಅದು ನಮ್ಮ ಮೂಡನ್ನೇ ಚೇಂಜ್ ಮಾಡುತ್ತೆ. ಬಿಕಾಸ್ ಥಾಟ್ಸ್ ಕಮ್ ಆ್ಯಂಡ್ ಗೋ, ಫೀಲಿಂಗ್ಸ್ ಸ್ಟೇ ಅ ಲಾಂಗರ್ ಟೈಮ್. ಅದು ಮೂಡ್ಗೆ ಹೋಗುತ್ತೆ, ಆ ಮೂಡೇ ಚೇಂಜ್ ಆಗುತ್ತೆ. ಒಬ್ಬರು ಮೂಡ್ ಚೇಂಜ್ ಆದರೆ ಫ್ಯಾಮಿಲಿ ಮೂಡು ಚೇಂಜ್ ಆಗುತ್ತೆ. ಬಟ್ ಇದನ್ನು ನೀವು ಹೇಳ್ದಂಗೆ ಪರಸ್ಪರ ಒಂದು ಫ್ಯಾಮಿಲಿನಲ್ಲಿ ಅರ್ಥ ಮಾಡಿಕೊಂಡು, ಇನ್ನೊಬ್ಬರನ್ನ ಬ್ಲೇಮ್ ಮಾಡದೆ, ನೀವು ಯಾಕೆ ಇವತ್ತು ಹೋಗಲಿಲ್ಲ ಮತ್ತು ಎಕ್ಸಸೈಸ್ ಮಾಡೋದಕ್ಕೆ, ವಾಕಿಂಗ್ ಹೋಗಲಿಲ್ಲ ಅಂತ ಬ್ಲೇಮ್ ಮಾಡದೆ, ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದು ಸಪೋರ್ಟ್ ಮಾಡಿ, ಎಮೋಷ್ನಲ್ ಸಪೋರ್ಟ್ ಮಾಡಿ. ಬಟ್ ಅವ್ರಿಗೇನು ಗೊತ್ತಾಗೋದು ಬೇಕಾಗಿಲ್ಲ, ನೀವೇನೋ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಅದು ಒಂದು ಕಲೆ, ಅದು ಒಂದು ಕೌಶಲ. ಇನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಅವರನ್ನು ಹೇಗೆ ಪಾಸಿಟಿವ್ ಆಗಿರೋ ಕಡೆಗೆ ಕರ್ಕೊಂಡು ಹೋಗಬೇಕು ಅದನ್ನು ನಾವು ಕಲಿಬೇಕಾಗತ್ತೆ. ಸೊ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೀಡ್ಸ್ ಟು ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ಸ್. ನಮ್ಮ ಪರಸ್ಪರ ಸಂಬಂಧದಿಂದನೇ ನಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೆಚ್ಚೋದಕ್ಕೆ ಸಾಧ್ಯ. ನಮ್ಮ ಪರಸ್ಪರ ಸಂಬಂಧಗಳ ಮೂಲಕವೇ ವಿಕಸನ ಹೊಂದಲು ಸಾಧ್ಯ ಅಂತ ಹೇಳ್ಬೋದು. ಎಷ್ಟು ಸಣ್ಣ ವಿಚಾರ ಅನಿಸುತ್ತೆ, ಆದರೆ ಅಳವಡಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಬೆರಗಾಗ್ತೀರಿ. ಯಾಕೆ ಗೊತ್ತಾ, ನನ್ನ ವೈಯಕ್ತಿಕ ಅನುಭವದಲ್ಲೇನೆ ನನಗೇನಾದರೂ ಡಿಸ್ಟರ್ಬ್ ಆದರೆ, ಮನಸ್ಸಿಗೆ ಆಘಾತವಾಗಿದ್ದರೆ, ಅಥವಾ ಯಾವುದೋ ಜಗಳವಾಗಿದ್ದರೆ, ಆರ್ಗ್ಯುಮೆಂಟ್ ಆಗಿದ್ದರೆ, ಮನಸ್ಸಿಗೆ ಹಿತವಾಗಿಲ್ಲದೆ ಹೋದರೆ, ಒಂದು ಮನಸ್ಥಿತಿ ಇರುತ್ತಲ್ಲ, ಆ ಮನಸ್ಥಿತಿ ಇದ್ದಾಗ ಅದು ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅದು ನಿಮಗೂ ಅನುಭವಕ್ಕೆ ಬಂದಿರುತ್ತೆ. ದೇಹದ ಯಾವುದೋ ಭಾಗದಲ್ಲಿ ಒಂದು ನೋವು ಕಾಣಿಸಿಕೊಳ್ಳೋದಿರಬಹುದು, ಜಡತ್ವ ಬರೋದಿರಬಹುದು, ಸುಸ್ತು ಅನಿಸೋದಿರಬಹುದು, ಯಾವುದೇ ಕೆಲಸ ಮಾಡೋದಕ್ಕೂ ಉತ್ಸಾಹ ಇಲ್ಲ ಅನಿಸೋದಿರಬಹುದು, ಯಾಕೋ ನನಗೆ ಹುಷಾರಿಲ್ಲ ಎನ್ನುವ ಭಾವನೆ ಬರೋದಿರಬಹುದು. ಅಂದರೆ ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ, ಇದು ಒಂದು ರೀತಿಯಿಂದ ಟಾಕ್ಸಿಕ್ ಅಂತ. ಅಂದರೆ ವಿಶ್ವನ ಕುಡ್ದ ಹಾಗೇನೆ, ಅದು ಕ್ಲಿಯರ್ ಆಗೋಕ್ಕೆ ಸಾಕಷ್ಟು ಸಮಯವೂ ಬೇಕಾಗತ್ತೇನೋ ಅಂತ. ಅಂತಹ ಸಮಯವನ್ನು ಕೊಡೋದು ಅಂದರೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು ಅಂತಲೇ ಅರ್ಥ. ಹಾಗೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳದೆ ಹೋದರೆ ನಮ್ಮ ಒಳಗೆ ಬೆರೆತಂತಹ ಇಂತಹ ನಕಾರಾತ್ಮಕ ಸಂಗತಿಗಳು, ನಕಾರಾತ್ಮಕ ವಿಚಾರಗಳು ನಮ್ಮ ಒಳಗೆ ಇಳಿದು ಬಿಡಬಹುದಾದ, ಅಲ್ಲೇ ಭದ್ರವಾಗಿ ಬೇರೂರಬಹುದಾದ ಅಪಾಯವನ್ನು ಕೂಡ ನಾವು ಎದುರಿಸಬೇಕಾಗತ್ತೆ. ಆಲೋಚನೆಗಳ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ನಕಾರಾತ್ಮಕ ಆಲೋಚನೆಗಳು ಒಂದು ಅಭ್ಯಾಸವಾಗುವ ಮೊದಲು
ಅದನ್ನು ಹೊರ ಹಾಕೋದನ್ನು ಕಲ್ತ್ಕೊಳ್ಬೇಕು. ಹೀಗೆ ನಕಾರಾತ್ಮಕ ಆಲೋಚನೆಗಳು, ಒಟ್ಟು ಆಲೋಚನೆಗಳು, ನರವಿಜ್ಞಾನದ ದೃಷ್ಟಿಯಿಂದ ಮನಸ್ಸಿನ ಕುರಿತಾದಂಥ ಎಷ್ಟೋ ಸಂಗತಿಗಳನ್ನು ನಾವು ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಭರವಸೆ ಕೇವಲ ಚಾನಲ್ ಅಲ್ಲ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಯಾಕೆಂದರೆ ಭರವಸೆ ಒಂದು ಬಹು ದೊಡ್ಡ ಕುಟುಂಬ. ತಾವೆಲ್ಲರೂ ಆ ಕುಟುಂಬದ ಸದಸ್ಯರು. ನಾವೆಲ್ಲರೂ ಚೆನ್ನಾಗಿರಬೇಕು, ನಮಗೆಲ್ಲರಿಗೂ ಗುಣಮಟ್ಟದ ಜೀವನ ಹೊಂದಬೇಕು ಅನ್ನೋದೇ ಆಶಯವಾಗಿದೆ. ಹಾಗಾಗಿಯೇ ಭರವಸೆಯನ್ನು ಇನ್ನಷ್ಟು ಜನರಿಗೆ ಪರಿಚಯಿಸಿ, ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ. ನಮಸ್ಕಾರ. ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ. ಆ ದಿನ ಈಗ ಬಂತು. ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ 23 ಗುರುವಾರದಂದು ಬೆಂಗಳೂರಿನ ವಿವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ಸಂಜೆ 3ರಿಂದ 5ರವರೆಗೆ ನಡೆಯಲಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 99725 20155 997225 20155.